ಅನನ್ಯ ಕಣ್ಣುಗಳು ಸಾಮ್ರಾಟ್ ಮೇಲೆ ನೆಟ್ಟಿದ್ದವು. ಅವಳಿಗೆ ಅವನು ಸಂಪೂರ್ಣ ಬದಲಾಗಿರುವಂತೆ ಕಾಣುತ್ತಿದ್ದ. ಅವನ ಮಾತುಗಳನ್ನು ಕೇಳಿ ಉಳಿದವರು ಬೆಚ್ಚಿಬಿದ್ದರು. ಸಾಮ್ರಾಟ್ ಎಂಬ ಅಪ್ರಾಯೋಜಿಕ ವ್ಯಕ್ತಿ ಇಂತಹ ಮಾತು ಆಡುತ್ತಾನೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ. ಎಲ್ಲಿಗೆ ಹೋಗ್ತಿದ್ದಾನೆ? ನಿಲ್ಸಿ ಅವನ್ನ. ನಿನ್ಗಿಲ್ಲಿಂದ ಹೋಗು ಅಂತ ಯಾರು ಹೇಳಿದ್ದು? ನೀನ್ ಇಲ್ಲೇ ಇರು, ಆಮೇಲೆ ನೋಡು ಏನಾಗುತ್ತೆ ಅಂತ. ಚಿರಾಗ್ ಮಾತು ಮುಗಿಸಿದ ತಕ್ಷಣ ಹಲವಾರು ಕಾರುಗಳು ರಂಗ್ರೇಜ್ ರೆಸ್ಟೋರೆಂಟ್ ಹೊರಗೆ ನಿಂತವು. ಸಾಮ್ರಾಟ್ ಅನ್ನ ಕೊಲ್ಲಲು ಚಿರಾಗ್ ನಗರದ ಅತಿ ಅಪಾಯಕಾರಿ ಗೂಂಡ ಅಕ್ರಮ್ನನ್ನು ಕರೆಸಿಕೊಂಡಿದ್ದ. ಅಕ್ರಮ್ ಮತ್ತು ಅವರ ಜನರು ಒಳನುಗ್ಗುತ್ತಿದ್ದಂತೆ ಚಿರಾಗ್ ಹೇಳಿದ, ಅಕ್ರಮ್ ಭಾಯ್, ಕೊನೆಗೂ ನೀವು ಬಂದ್ಬಿಟ್ರಿ. ಹೇಳು ಚಿರಾಗ್, ಏನು ವಿಷಯ? ಇಲ್ಲಿ ಯಾರನ್ನ ಮುಗಿಸ್ಬೇಕು ಹೇಳು. ಅವನೇ ಅಕ್ರಮ್ ಭಾಯ್. ನೀನ್ ನನ್ನ ತಮ್ಮನಿಗೆ ಹೊಡೆದಿದ್ದು? ಯಾವಾಗ್ಲೂ ಬೊಗಳೋ ನಾಯಿಗೆ ಪಾಠ ಕಲ್ಸಕ್ ಬರಬಾರ್ದು.